ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಈ ವಿಡಿಯೋ ಇವತ್ತು ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಏನು ಅನ್ಕೊತೀರಾ, ಇವತ್ತು ಯಾರು ಎಲಿಮಿನೇಟ್ ಆಗ್ಬೋದು? ಎಲ್ಲರೂ ಧ್ರುವಂತ್ ಅಂತ ಅಂದ್ಕೊಂಡಿದ್ರು, ಬಟ್ ನೆನ್ನೆ ಎಪಿಸೋಡಲ್ಲೇ ಧ್ರುವಂತ್ ಅವರು ಸೇವ್ ಆಗಿದ್ದಾರೆ. ಸೊ ಧ್ರುವಂತ್ ಅವರು ಹೋಗೋ ಚಾನ್ಸಸ್ ಇಲ್ಲ. ಹಾಗೆ ಲೀಸ್ಟ್ ಅಂತ ಜನಗಳು ಏನು ಹೇಳ್ತಾ ಇದ್ದಾರೆ, ಧ್ರುವಂತು, ಸ್ಪಂದನ ಹಾಗೆ ಮಾಳು ಇವರಿಷ್ಟು ಇವಾಗ ಬಾಟಮಲ್ಲಿದ್ದಾರೆ, ಮೀನ್ಸ್ ಡೇಂಜರ್ ಝೋನಲ್ಲಿದ್ದಾರೆ. ಇವ್ರ ಮೂರಲ್ಲಿ ಯಾರು ಜನ ಬೇಕಾದರೂ ಹೋಗ್ಬೋದು. ಬಟ್ ಯಾರು ಹೋಗಬಹುದು? ಹೌದು, ಇಲ್ಲಿ ಅಭಿಷೇಕ್ ಅವರು ಎಲಿಮಿನೇಟ್ ಆಗಿದ್ದಾರೆ ಈ ವಾರ ಅಂತ ಆಲ್ರೆಡಿ ನ್ಯೂಸ್ ಸ್ಪ್ರೆಡ್ ಆಗಿದೆ. ಏನು ಹೇಳ್ತೀರಾ? ಅಭಿಷೇಕ್ ಅವ್ರದ್ದು ಎಲಿಮಿನೇಷನ್ನು ಫೇರ್ ಅಂತ ಅನ್ಕೊತೀರಾ? ಅವ್ರು ಹೋಗಿದ್ದೇ ಕರೆಕ್ಟು ಅನ್ಕೊತೀರಾ? ಏನು ಅನ್ಕೊತೀರಾ? ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಬಟ್ ನನಗೆ ಕೆಲವೊಂದು ಹೇಳೋದಿದೆ ಅಭಿಷೇಕ್ ಬಗ್ಗೆ. ಅಭಿಷೇಕ್ಗಿಂತನೂ ಅರ್ಹತೆ ಇಲ್ದಿರೋ ಕಂಟೆಸ್ಟೆಂಟ್ಗಳು ಇನ್ನೂ ಮನೆಯಲ್ಲಿದ್ದಾರೆ. ಬಟ್ ಅಭಿಷೇಕ್ ಎಲಿಮಿನೇಷನ್ ನನ್ನ ಪ್ರಕಾರ ರಾಂಗ್ ಅಂತ ಅನಿಸುತ್ತೆ. ಯಾಕಂದರೆ ಅವರಿಗೆ ಪೊಟೆನ್ಷಿಯಲ್ ಇದೆ, ಗೇಮ್ ಚೆನ್ನಾಗಿ ಆಡ್ತಾರೆ, ಆ್ಯಸ್ ಎ ಪರ್ಸನ್ ಇವ್ರು ತುಂಬ ಒಳ್ಳೆಯವರು. ಬೇರೆಯವ್ರ ಬಗ್ಗೆ ಬ್ಯಾಕ್ ಮಿಚ್ಚಿಂಗ್ ಜಾಸ್ತಿ ಮಾಡೋದಿಲ್ಲ, ಅವ್ರಿಗೆ ಇಷ್ಟ ಇರೋ ಹಾಗೆ ಇದ್ದಾರೆ. ಅವ್ರು ಹೇಗೆ ಹೊರಗಡೆ ಇರ್ತಾರೆ ಹಾಗೆ ಇದ್ದಾರೆ ಅಂತ ನಾನು ಅನ್ಕೊತೀನಿ. ಆದರೆ ಜನಗಳಿಗೆ ಅವ್ರು ಹಾಗಿರೋದು ಇಷ್ಟ ಆಗ್ತಾ ಇಲ್ಲ. ನಾವು ಜನಗಳು ಯಾವ ಥರ ಕಂಟೆಸ್ಟೆಂಟ್ಸ್ನ ಇಷ್ಟಪಡ್ತೀವಿ? ಗಾಸಿಪ್ ಮಾಡೋರು, ಹಾಗೆ ಫುಟೇಜ್ಗೋಸ್ಕರ ಜಗಳ ಮಾಡೋರು, ಹಾಗೆ ಸುಮ್ಮನೆ ಒಬ್ಬರನ್ನ ಕಾಲು ಎಳೆಯೋರು, ಇಂಥ ಜನಗಳಾದರೆ ನಮ್ಗಳಿಗೆ ಇಷ್ಟ ಆಗಿ ಓಟ್ ಹಾಕ್ತೀವಿ. ಬಟ್ ಅಭಿಷೇಕ್ ಅಂತ ಒಳ್ಳೆ ಹುಡುಗ, ಅಂದರೆ ಅವ್ರ ಪಾರ್ಟಿಗೆ ಅವ್ರು ಗೇಮ್ ಆಡ್ತಾರೆ, ಗೇಮಲ್ಲಿ ಅವ್ರ ಪೊಟೆನ್ಷಿಯಲ್ನ ತೋರಿಸಿದ್ದಾರೆ. ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ 2 ಸಲ ಕ್ಯಾಪ್ಟನ್ಸಿ, ಅದು ಗೇಮ್ ಆಡಿ ಪಡ್ಕೊಳ್ಳೋದು ಅಂದರೆ ಅಷ್ಟು ಈಸಿ ಅಲ್ಲ. ಬಟ್ ಅವರು ಅದನ್ನು ಮಾಡಿದ್ದಾರೆ. ಬಟ್ ಜನಗಳಿಗೆ ಅದೆಲ್ಲೂ ಕಾಣೋದಿಲ್ಲ. ಜನಗಳಿಗೇನು, ಅವ್ರು ಜಗಳ ಮಾಡಬೇಕು, ಅವ್ರು ಏನಾದ್ರು ಒಂದು ಕಂಟೆಂಟ್ ಕೊಡ್ತಾ ಇರಬೇಕು ಅಂಥವ್ರಾದರೆ ಜನಗಳಿಗೆ ಇಷ್ಟ ಆಗ್ತಾರೆ. ಏನು ಹೇಳ್ತೀರಾ ಫ್ರೆಂಡ್ಸ್? ಮನುಷ್ಯ ಸ್ವಲ್ಪ ಸೈಲೆಂಟು, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಏನು ಕೆಲಸ ಕೊಟ್ಟಿದ್ದಾರೆ ಅದನ್ನ ಮಾಡ್ತಾ ಇದ್ದಾರೆ. ಬಟ್ ನನಗೆ ಅರ್ಥ ಆಗದೇ ಇರೋದೇನು ಅಂದರೆ, ಹೊರಗಡೆ ಜನಗಳು ಸುಮ್ಮನೆ ಅವ್ರನ್ನ ನೆಗೆಟಿವ್ ಮಾಡ್ತಾರೆ, ಅವ್ರಿಗೆ ಅರ್ಹತೆ ಇಲ್ಲ ಅಂತಾರೆ. ನೀವೇ ಹೇಳಿ, ಅರ್ಹತೆ ಇಲ್ಲದೇ 2 ಸಲ ಕ್ಯಾಪ್ಟನ್ ಆದರೆ ಬೇರೆ ಕಂಟೆಸ್ಟೆಂಟ್ಸ್ ಮತ್ತೆ ಏನಕ್ಕೆ ಆಗ್ತಾ ಇಲ್ಲ ಕ್ಯಾಪ್ಟನ್ಗಳು, ಅಲ್ವಾ? ಬಿಗ್ ಬಾಸ್ ಫಸ್ಟ್ ಸೀಸನ್ ಹೇಗಿತ್ತು ಆ ಥರ ಇಲ್ಲ. ಸೀಸನ್ ವೈಸು ಇಲ್ಲಿ PR ವರ್ಕ್ ಜಾಸ್ತಿ ಆಗ್ತದೆ. ಹೊರಗಡೆ ಇಲ್ದಿರೋ ನೆಗೆಟಿವಿಟಿ ಬೇರೆ ಕಂಟೆಸ್ಟೆಂಟ್ ಮೇಲೆ ಸ್ಪ್ರೆಡ್ ಮಾಡ್ತಾರೆ. ಹಾಗಾಗಿ ಚೆನ್ನಾಗಿರೋ ಕಂಟೆಸ್ಟೆಂಟೂ ಬೇರೆ ಜನಕ್ಕೆ ಅದು ಚೆನ್ನಾಗಿಲ್ಲ ಅಂತಲೇ ಅನಿಸುತ್ತೆ. ಅಲ್ಲಿ ಯಾರನ್ನಾರು ಕಾಲು ಎಳೆಯೋದು ಇಲ್ಲ ಜಗಳ ಮಾಡೋದು ಇದ್ದರೆ ಅವರು ಕೊನೆ ತನಕ ಉಳ್ಕೊತಾರೆ ಹೊರತು ಸೈಲೆಂಟಾಗಿರೋರು ಉಳ್ಕೊಳ್ಳಲ್ಲ ಅನ್ನೋದೇ ಆಗೋಗಿದೆ. ಈ ಸಲನೂ ಅದು ಪ್ರೂವ್ ಆಯಿತು ಅಂತ ನಾನು ಅಂದ್ಕೊತೀನಿ. ನನ್ನ ಪ್ರಕಾರ ಅಭಿಷೇಕ್ ಎಲಿಮಿನೇಷನ್ ಈಸ್ ನಾಟ್ ಫೇರ್. ಬಿಕಾಸ್ ಅವ್ರು ಗೇಮ್ ಆಡಿದ್ದಾರೆ, ಅವ್ರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ. ಬೇರೆಯವ್ರ ಫ್ರೆಂಡ್ಶಿಪ್ ಹೆಂಗೆ ಹೈಲೈಟ್ ಆಗ್ತಾ ಇದೆಯೋ ಹಾಗೆ ಅಭಿಷೇಕ್, ಧನು ಮತ್ತು ಸ್ಪಂದನನ್ ಫ್ರೆಂಡ್ಶಿಪ್ಪು, ಮಾಳು ಫ್ರೆಂಡ್ಶಿಪ್ಪು ಎಲ್ಲೂ ಹೈಲೈಟೇ ಆಗಿಲ್ಲ. ಅಭಿಷೇಕ್ ಆ್ಯಸ್ ಎ ಪರ್ಸನ್ ತುಂಬ ಒಳ್ಳೆ ಮನುಷ್ಯ. ನಾನು ಎಪಿಸೋಡ್ ನೋಡಿದಾಗೆಲ್ಲ ಅನ್ಕೊತೀನಿ, ಪಾಪ ಇಷ್ಟು ಚೆನ್ನಾಗಿದ್ದಾರೆ, ಒಳ್ಳೆ ಹುಡುಗ, ಆದರೂ ಏನಕ್ಕೆ ಸಪೋರ್ಟ್ ಸಿಗಲ್ಲ ಅಂತ. ಅದೇ ಜನಗಳು ಮೆಂಟಾಲಿಟಿ ಸರಿ ಇಲ್ವಾ, ಇಲ್ಲ ಅವರೇ ಸರಿ ಇಲ್ವಾ, ನನಗೆ ಅರ್ಥ ಆಗ್ತಾ ಇಲ್ಲ. ಒಳ್ಳೆ ಕಂಟೆಸ್ಟೆಂಟ್ಗೆ ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ಒಂದೇ ಕಂಟೆಸ್ಟೆಂಟ್ನೋ ಇಲ್ಲ ಇನ್ನೊಂದು ಕಂಟೆಸ್ಟೆಂಟ್ನೋ ತುಂಬ ಹೈಪ್ ಮಾಡೋದು ಚೆನ್ನಾಗಿಲ್ಲ. ಇದು ಬಿಗ್ ಬಾಸ್ ನೋಡೋಕ್ಕೆ ಬೋರ್ ಆಗುತ್ತೆ. ಯಾಕೆಂದರೆ ಹೊರಗಡೆ ಜನ ಆಲ್ರೆಡಿ ಒಂದು ವಿನ್ನರು ನನ್ನನ್ನು ಡಿಕ್ಲೇರ್ ಮಾಡಿಬಿಟ್ಟಿರ್ತಾರೆ. ಏನು ಮಾಡಿದರೂ ಅದು ಎಫರ್ಟ್ ಇರಲ್ಲ, ಅಲ್ವಾ? ಅಲ್ಲಿ ಗೇಮೇ ಆಡಲ್ಲ, ನಂಗೆ ಗೇಮೇ ಇಂಟ್ರೆಸ್ಟ್ ಇಲ್ಲ ಅನ್ನೋರಿಗೆ ಜನಗಳು ಓಟ್ ಹಾಕ್ತಾ ಇದ್ದಾರೆ. ಇಲ್ಲ ನಾನು ಇರಬೇಕು ಅನ್ನೋರಿಗೆ ಜನಗಳು ಓಟ್ ಹಾಕೋದಿಲ್ಲ. ಏನೋ ಗೊತ್ತಿಲ್ಲ, ನಿಮ್ಗೇನು ಅನಿಸುತ್ತೆ? ನನ್ನ ಮಾತುಗಳನ್ನ ನೀವು ಒಪ್ಪದಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.